ಅಧಿಕೃತವಾಗಿ ಮೂತ್ರಪಿಂಡ ಕಸಿ ಪರವಾನಗಿಯನ್ನು ಪಡೆದ ನಂತರ ತನ್ನ ಮೊಟ್ಟಮೊದಲ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಸೈಟ್ ಕೇರ್ ಆಸ್ಪತ್ರೆಯು ಪ್ರಮುಖ ವೈದ್ಯಕೀಯವಾಗಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಯು ಚೇತರಿಸಿಕೊಂಡಿದ್ದು ಸ್ಥಿರ ಆರೋಗ್ಯದೊಂದಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಸಾಧನೆಯು ಸಮಗ್ರ ಹಾಗೂ ಸುಧಾರಿತ ತೃತೀಯ ಹಂತದ ಚಿಕಿತ್ಸೆ ನೀಡುವ ಸೈಟ್ ಕೇರ್ ಆಸ್ಪತ್ರೆಯ ಪಯಣದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಸಾಧನೆ ಬಗ್ಗೆ ಸೈಟ್ ಕೇರ್ ಆಸ್ಪತ್ರೆಯ ಸೆಂಟರ್ ಹೆಡ್ ಆಗಿರುವ ಶ್ರೀ ಜೋರ್ಜಿನ್ ಮ್ಯಾಥ್ಯೂ ಅವರು ಅಭಿಪ್ರಾಯ ವ್ಯಕ್ತಪಡಿಸಿ, ಮೂತ್ರಪಿಂಡ ಕಸಿ ಪರವಾನಗಿಯನ್ನು ಪಡೆದು ನಮ್ಮ ಮೊದಲ ಪ್ರಕರಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದು ಒಂದು ಸ್ಮರಣೀಯ ಸಾಧನೆ. ಇದು ನಮ್ಮ ಆಸ್ಪತ್ರೆಯ ವೈದ್ಯಕೀಯ ಶ್ರೇಷ್ಠತೆ, ಮೂಲಸೌಕರ್ಯ ಲಭ್ಯತೆ ಮತ್ತು ಅಂತಿಮ ಹಂತದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಸಮಗ್ರ ಚಿಕಿತ್ಸೆ ನೀಡುವ ನಮ್ಮ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ. ಮೂತ್ರಪಿಂಡ ದಾನ ಮಾಡಿದ ಕುಟುಂಬಕ್ಕೆ ನಾವು ಆಭಾರಿಯಾಗಿದ್ದೇವೆ ಮತ್ತು ನಮ್ಮ ವೈದ್ಯಕೀಯ ತಂಡದ ಪರಿಣಿತಿ ಹಾಗೂ ಕಾಳಜಿಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಎಂದು ಹೇಳಿದರು. ಸೈಟ್ ಕೇರ್ ಆಸ್ಪತ್ರೆಯ ನೆಫ್ರಾಲಜಿ ಮತ್ತು ಕಸಿ ವಿಭಾಗದ ಸಲಹೆಗಾರರಾದ ಡಾಕ್ಟರ್ ಕೃತಿಕಾ ಮೋಹನ್ ಅವರು ಪ್ರತಿಕ್ರಿಯಿಸಿ, ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳ ಜೀವನದ ಗುಣಮಟ್ಟ ಸುಧಾರಿಸುವ ನಮ್ಮ ಬದ್ಧತೆಗೆ ಈ ಯಶಸ್ವಿ ಕಸಿಯ ಸಾಕ್ಷಿ. ನಮ್ಮ ತಂಡವು ಶಸ್ತ್ರಚಿಕಿತ್ಸೆಗೂ ಮುನ್ನ ಸಮಗ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯ ನಂತರದ ಸೂಕ್ಷ್ಮ ಆರೈಕೆಯನ್ನು ಒದಗಿಸಿದ್ದು ರೋಗಿಯ ಚೇತರಿಕೆಗೆ ಸಹಕಾರಿಯಾಯಿತು. ನಮ್ಮ ವ್ಯವಸ್ಥಿತ ಮತ್ತು ನೈತಿಕ ಕಸಿ ಕಾರ್ಯಕ್ರಮದ ಮೂಲಕ ಇನ್ನಷ್ಟು ರೋಗಿಗಳಿಗೆ ಬೆಂಬಲ ನೀಡಲು ನಾವು ಸನ್ನದ್ಧರಾಗಿದ್ದೇವೆ ಎಂದರು. ಸೈಟ್ ಕೇರ್ ಆಸ್ಪತ್ರೆಯ ಯೂರಾಲಜಿ, ರೆನಲ್ ಟ್ರಾನ್ಸ್ಪ್ಲಾಂಟ್ ಮತ್ತು ಯೂರೋ ಆಂಕಾಲಜಿ ವಿಭಾಗದ ಹಿರಿಯ ಸಲಹೆಗಾರರಾದ ಡಾಕ್ಟರ್ ಅಶ್ವಿನ್ ಗಿರಿಧರ್ ಅವರು ಮಾತನಾಡಿ, ಸೈಟ್ ಕೇರ್ನಲ್ಲಿ ಮೊದಲ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ನಡೆಸಿರುವುದು ಗೌರವ ಮತ್ತು ಜವಾಬ್ದಾರಿ ಎರಡೂ ಆಗಿದೆ. ಎಲ್ಲ ವಿಭಾಗಗಳ ನಡುವಿನ ತಡೆರಹಿತ ಸಹಕಾರದಿಂದ ಈ ಉತ್ತಮ ಫಲಿತಾಂಶ ಸಾಧ್ಯವಾಗಿದೆ. ನಿಖರ ಶಸ್ತ್ರಚಿಕಿತ್ಸಾ ಆರೈಕೆ ನೀಡುವುದು ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಬರುವ ಪ್ರತಿಯೊಬ್ಬ ರೋಗಿಯ ಕಸಿಯು ಮಾಡಿದ ಅಂಗಾಂಗ ದೀರ್ಘಕಾಲ ಬಾಳಿಕೆ ಬರುವಂತೆ ನೋಡಿಕೊಳ್ಳುವುದೇ ನಮ್ಮ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ರೋಗಿಯ ಅನುಭವ: ಯಾಸಿನ್ ಪಾಷಾ 21 ವರ್ಷ, ಜೀವನವನ್ನು ರಾಜನಂತೆ ಬದುಕುವ ಕನಸು ಕಂಡಿರುವ ಯುವಕ ಯಾಸಿನ್ ತನ್ನ ತಂದೆಯಿಂದಲೇ ಜೀವದಾನ ಪಡೆದಿದ್ದಾರೆ. ಅವರ ತಂದೆ ತಮ್ಮ ಒಂದು ಮೂತ್ರಪಿಂಡವನ್ನು ಮಗನಿಗೆ ದಾನ ಮಾಡಿದ್ದಾರೆ. ಈ ಎಲ್ಲದರ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸಿದ ಯಾಸಿನ್, ಸೈಟ್ ಕೇರ್ನಲ್ಲಿ ನನಗೆ ಸಿಕ್ಕ ಆರೈಕೆ ಕಂಡು ನಾನು ಮುಖ ವಿಸ್ಮಿತನಾಗಿದ್ದೇನೆ ಮತ್ತು ಅಷ್ಟೇ ಕೃತಜ್ಞನಾಗಿದ್ದೇನೆ ಎಂದರು. ಜಾಸ್ತಿ ಅದರಿಂದ ಗಟ್ಟಿ ಕೊಟ್ಟು ಉಳಿಸೋಣ ಅಂತ ಪ್ರಯತ್ನ ಮಾಡಿ ಇದು ಮಾಡಿದೆ. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ಒಳ್ಳೆ ಡಾಕ್ಟರ್ ಎಲ್ಲ ಚೆನ್ನಾಗಿ ಮನೆಗಿಂತ ಜಾಸ್ತಿ ನೋಡೋದು. ಅಲ್ಲ, ಮಗನಿಗೆ ಕಿಡ್ನಿ ನೋವಾಗಿ ನಳ್ತಾ ಇದ್ನಲ್ಲ, ಸೊ ನಿಮ್ಗೆ ಅವಾಗ ಕೊಡ್ಬೇಕು ಅನ್ನಿಸ್ತಾ ಅಥವಾ? ಸರ್ ಅಷ್ಟೇ ಹೇಳಿದ್ರು, ಕಣ್ ಕಾಣಿಸಲ್ಲ, ಕಾಣಿಸಿದ ಅವಾಗ ಕಿಡ್ನಿ ಹೋದಾಗ ಅವಾಗ ನಮ್ಗೆ ಗುಡ್ಸ್ಕೊಳ್ಸ್ಕೊಂತ ಇದ್ವಿ. ಈಗ ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ನಾನು ಅವಾಗ ಹೇಳಿದ್ದೆ, ಕಿಡ್ನಿ ನಾನು ಕೊಡ್ತೀನಿ ಆದರೆ ಎಲ್ಲ ಟ್ರೀಟ್ಮೆಂಟ್ ಮಾಡೋಣ, ಮಾಡಿದಾಗಲೇ ಅಂದರೆ ನಾನು ಕೊಟ್ಟು ಇದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಸರ್, ಹಾಸ್ಪಿಟಲ್ ಬಗ್ಗೆ ಡಾಕ್ಟರ್ ಬಗ್ಗೆ ನಿಮ್ಮ ಒಪಿನಿಯನ್? ಡಾಕ್ಟರ್ ಬಗ್ಗೆ ಒಳ್ಳೆ ಡಾಕ್ಟರ್, ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಆಗಿತ್ತು, ಒಳ್ಳೆ ಸೌಲಭ್ಯ ಮಾಡಿದ್ರು, ಒಳ್ಳೆ ತರ ಮಾಡಿದ್ರು. ಬಗ್ಗೆ ಹೇಳೋದಿಲ್ಲ, ಅಷ್ಟೇ ಕ್ಲೀನಾಗಿ ನೋಡ್ಕೊಂಡು. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಫ್ಯಾಮಿಲಿಯಲ್ಲಿ ಎಲ್ಲ ಪ್ರಿಪೇರ್ ಮಾಡಿದ್ವಿ. ಯಾವ ತರ ಅಂದ್ರೆ, ನಾವು ನಮ್ಮ ತಮ್ಮನಿಗೆ ಕಳೆದ 1.5 ವರ್ಷ, ಅವಾಗೂ ಹೇಳಿದೆ ನಾನು, ಅವಾಗೆ 1.5 ವರ್ಷದಿಂದ ನಾವು ಅವನಿಗೆ ಡಯಾಲಿಸಿಸ್ ಇದು ನಡೀತಾ ಇತ್ತು. ಸಡನ್ ಆಗಿ ಹೈಪರ್ ಟೆನ್ಷನ್ ಇಂದ ಅವನಿಗೆ ಕಿಡ್ನಿ ಲಾಸ್ ಆಗೋದ್ರಿಂದ ನಾವು ಬೇರೆ ಕಡೆ ಕೆಡವರ್ಗೂ ಹೋಗಿದ್ವಿ. ಕೆಡವರಲ್ಲಿ ಹೋಗಿ ತಿಳ್ಕೊಂಡಿದ್ ಮಟ್ಟಿಗೆ ನಾವು 3 ವರ್ಷ, 4 ವರ್ಷ, ಇಲ್ಲ 5 ವರ್ಷನೂ ಆಗ್ಬೋದು. ಅದ್ ಯಾವಾಗ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ನನ್ನ ತಮ್ಮ ಸ್ವಲ್ಪ ವೀಕ್ ಆಗಿದ್ದ. ಆಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲ ಒಂದ್ ಕಡೆ ಸೇರಿ ಡಿಸಿಷನ್ ಮಾಡಿದ್ರು. ಆಮೇಲೆ ಡಾಕ್ಟರ್ಸ್ನೆಲ್ಲ ನಾವು ಕನ್ಸಲ್ಟ್ ಮಾಡಿದ್ವಿ. ಈ ತರ ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ರೆ ಅವನ್ಗೆ ಒಳ್ಳೆ ಲೈಫ್ ಸಿಗುತ್ತೆ, ಮೊದ್ಲು ಹಿಂಗಿದ್ದ ಹಾಗೆ ಆಗ್ತಾನೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ತಾಯಿ ಕೊಡ್ಬೇಕಂದ್ರೆ ಅವ್ರಿಗೆ ಡಯಾಬಿಟಿಸ್ ಇದೆ, ಅವ್ರು ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು ಡಾಕ್ಟರ್ಸ್. ಆಮೇಲೆ ನಮ್ಮ ತಂದೆ ಟೆಸ್ಟ್ ಮಾಡಿದ್ವಿ. ನಮ್ಮ ತಂದೆನೂ ಒಪ್ಕೊಂಡ್ರು, ನನ್ನ ಮಗನಿಗೋಸ್ಕರ ನಾನು ಕೊಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರು ಮುಂದೆ ಬಂದು ಕೊಟ್ರು. ಆಮೇಲೆ ಡಾಕ್ಟರ್ಸ್ ಅವ್ರು ಹೇಳಿದ್ರು, ಟೆಸ್ಟ್ ಎಲ್ಲ ಮಾಡಿ ಅದೆಲ್ಲ ಸಕ್ಸಸ್ ಆದ್ಮೇಲೆ ಅದು ಟ್ರಾನ್ಸ್ಪ್ಲಾಂಟ್ಗೆ ನಾವು ಮುಂದೆ ಬಂದ್ವಿ. ಹಾಸ್ಪಿಟಲ್ ಇಂದ ಫೈನಾನ್ಸಿಯಲಿ ಸಪೋರ್ಟ್ ಮಾಡಿದ್ರು, ನಮ್ಮ ಫ್ಯಾಮಿಲಿಯವರು ಸಪೋರ್ಟ್ ಮಾಡಿದ್ರು, ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಮತ್ತೆ ಹಾಸ್ಪಿಟಲ್ ಕಡೆ ಸಪೋರ್ಟ್ ಮಾಡಿದ್ರು. ನಮ್ಮ ಸ್ಟಾಫ್, ನಮ್ಮ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಮತ್ತೆ 100% ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನನ್ನ ತಮ್ಮನು ಚೆನ್ನಾಗಿದೆ.
Today, we are here to talk about our first transplant patient. So he was our patient on dialysis for over 1.5 years, and we had seen him go through a lot of issues during dialysis, multiple admissions. So the only way out of this to have a near normal life was to get him to have a transplant. So that's when we decided that we will apply for a transplant. We got our license last month, and fortunately, his father came forward to donate one of his kidneys. And once he came forward, we did a lot of tests to see the risk associated and whether they were a good match. And fortunately, everything was fine. And we went ahead and did the transplant. And post transplant, he was kept in the transplant unit. And I think the donor was fine and discharged within the 4th day of transplant. And the recipient kidney actually started to work immediately after surgery, and it normalized within 4 days after the transplant surgery, and we could discharge him with a normal kidney function at 7 days. So this is a very proud moment for us, and everything went on smoothly thanks to the support of multiple teams involved: nursing, other supportive doctors, management, and other support staff. So hopefully more and more patients come forward to get the transplant, and we also wish more and more donors came forward to donate their kidney to their loved ones. Thank you. Hi everybody, I'm Dr. Ashwin, urologist and transplant surgeon working at Site Care Hospital. ಈ ದಿನ ನಾವೆಲ್ಲರೂ ನಮ್ಮ ಹಾಸ್ಪಿಟಲಲ್ಲಿ ಮೊತ್ತ ಬಾರಿಗೆ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡಿದ್ದೇವೆ ಹಾಗೂ ಅದರ ಒಂದು ಸಕ್ಸಸ್ ಅನ್ನು ಹಂಚಿಕೊಳ್ಳಲು ಹೆಮ್ಮೆ ಪಡ್ಕೊಳ್ತೇವೆ. ಸೊ ದಿಸ್ ವಾಸ್ ಅ ಮೋಸ್ಟ್ ಕಾಂಪ್ಲಿಕೇಟೆಡ್ ಸರ್ಜರಿ, ಕಾಂಪ್ಲಿಕೇಟೆಡ್ ಅನಾಟಮಿ, ಕಾಂಪ್ಲಿಕೇಟೆಡ್ ಪೇಷಂಟ್ಸ್. ಯಾವುದೋ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅದೇ ಥರ ಇರುತ್ತೆ. ಯಾಕಂದರೆ ನಾವು ಒಂದು ನಾರ್ಮಲ್ ಪೇಷಂಟಿಂದ ಕಿಡ್ನಿ ತೆಗೆದುಬಿಟ್ಟು ವಿ ಪುಟ್ ಇಟ್ ಇಂಟು ಹೂ ಈಸ್ ಇನ್ ದ ಡಯಾಲಿಸಿಸ್ ಮೋರ್ ದೆನ್ 1.5 years ಇನ್ನೂ ಕಾಂಪ್ರಮೈಸ್ ಇರ್ತಾರೆ. ಈ ಒಂದು ಸರ್ಜರಿಯಲ್ಲಿ ನಾವು ಸಕ್ಸಸ್ ಆಗಿ ಮಾಡಿದ್ದೇವೆ. ಇದೊಂದು ನಮ್ಮ ಟೀಮ್ ವರ್ಕ್, ನಮ್ಮ ಹಾಸ್ಪಿಟಲ್ನ ಒಂದು ಮೇನ್ ಏಮ್ ಆಗಿತ್ತು. ಯಾಕೆಂದರೆ ಒಬ್ಬ ರೋಗಿಗೆ ಅವನಿಗೆ ನಾರ್ಮಲ್ ಲೈಫ್ ಆಗಿ ನಾರ್ಮಲ್ ಕೆಲಸ ಮಾಡೋ ಥರ ಮಾಡೋದೊಂದು ನಮ್ಮ ಒಂದು ಆಲ್ವೇಸ್ ಅ ಪ್ರೌಡ್ ಮೂಮೆಂಟ್. ಆ್ಯಂಡ್ that is all. Our hospital is very happy to announce the first successful transplant, and it's the most successful one from our side. And thank you all. So, we have done our first kidney transplant. Our hospital was always been considered as oncology based. Now we are diversifying into uronephro and other specialties. As part of it, we had applied for the license and we got the license by October. And the team of Dr. Kritika, Dr. Ashwin, and the anesthetist, we have the entire team, and we have set up a team, and they have spoken to the patient, and the patient was willing, and we were able to do a successful transplant. And I can tell you that we are equipped with the state-of-the-art transplant theater. You have an ICU, you have the required support staff, nurses, all of them, anesthetists required for it. So that's the reason we are able to do a transplant without it just become a successful transplant. And we look forward to more such transplants. And we are also looking at supporting the patients. We have 500 odd patients who are there right now, and few of them we are also talking to them who would need the transplant. And so we want to take this program forward in a big way. And so that's it. And we are also applying for, as we have, some of you all have asked for government schemes. We are in the process of applying for CGHS in the next month, and maybe in the next 6 months we will go for government schemes as well. So request all of you to support, and also send this message that about somebody giving an organ to a relative. It's a big thing actually. It's like a sacrifice, I think. And most important thing is that you can live with one kidney without any much issues. So that is one thing message you should communicate to the general public. Thank you.